ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಜೆ ಮಜೆಯನ್ನು ಮನೆಯಲ್ಲಿ ಮಾಡ್ತಾರ ಅವ್ರು. ಇಲ್ಲಿ ಬಂದು ಯಾಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅನ್ನೋದು ಏನು ಅಂತ ಬಂದಾಗ ಅದಕ್ಕೆ ಅವ್ರಿಗೆ ನೋಡ್ರಿ ನಾವು ಸಹಕಾರ ಇಲಾಖೆ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಸರ್. ಹೋದ ವರ್ಷ ಲೆಟರ್ ಕೊಟ್ಟು ಏನ್ ಮಾಡಿದ್ರು ಸರ್? ಸರ್ ಕರೆಕ್ಟ್ ಅದು ಸರ್ ಮಹಾತ್ಮರ ಜಯಂತಿಗೆ ರಜೆ ಕೊಡ್ತದಂದ್ಮೇಲೆ ಆ ರಜೆ ಮಜೆಯನ್ನು ಮನೆಯಲ್ಲಿ ಮಾಡ್ತಾರ ಅವ್ರು. ಇಲ್ಲಿ ಬಂದು ಯಾಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ ಸಭೆಯೊಳಗೆ. ಅಲ್ಲ, ಸ್ವಲ್ಪ ತಾವು ಸೀರಿಯಸ್ ತಗೊಂಡು ಮನಸ್ಸು ಮಾಡಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಮಾಡಿಲ್ಲ. ಲೆಟರ್ ಕೊಟ್ಟೆ ನೀವು ಆ ಲೆಟರ್ ಏನು ಅಂತ ಬಂದಾಗ ಸಹಕಾರ ಇಲಾಖೆ ಅಂಗನವಾಡಿಗಳು ಮಾಡೋದು ಸರ್. ಸರ್ ಪೂರ ಕೇಳಿ ಮಧ್ಯಾಹ್ನ ಮಾತಾಡೋದು. ದಯವಿಟ್ಟು ಟೈಮ್ ಇದ್ದೀವಿ ನಾವು ಏನಾಗೆ ಸರ್ ಇಲ್ಲಿ ನೋವಾಗ್ಯದ್ರಿ. ನೀವು ಫೋನ್ ಮಾಡ್ತಾರೆ ಸರ್. ನಿಮಗೆ ಯಾರು ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ಸರ್. ಗಮನ ತಂದು ಯಾರು ಮಾಡಿದ್ರೆ ಸರ್? ಯಾವ ಜಯಂತಿ ಹೇಳಿ ನಿಮ್ಗೆ ಗೊತ್ತಿಲ್ಲ. ಯಾವ ಜಯಂತಿ ಹೇಳಿ ಸರ್? ನಿಮ್ಮ ಗಮನ ತಂದಿವ ಸರ್ ನಾವು. ಸರ್ ಸಾಹೇಬ್ ಗಮನ ತಂದಿವ. ಬರ್ಬೇಕು, ಉಳಿದವ್ರು ಯಾರು ಬರಬಾರ್ದಂತ. ಇಲ್ಲೆಲ್ಲ ಯಾರು ಸರ್? ಯಾರು ಬಂದಾರ? ನೀವೊಂದು ಆದೇಶ ಮಾಡಿರಿ ದೊಡ್ಡದಾಗಿ. ಏನಂತ ಮಾಡ್ರಿ? ಪ್ರತಿಯೊಂದು ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ಬೇಕು, ಅವ್ರು ಸಹಪಾಠಿಗಳು ಬರಬೇಕು ಅಂತ ಆದೇಶ ಮಾಡಿರಿ. ಬಟ್ ಇವ್ರು ಯಾರಾದ್ರೂ ಇಲ್ಲಿ ತಾಲೂಕು ಯಾರಾದ್ರೂ ಇಲ್ಲಿ ಮತ್ತೆ ಕೇಳಲ್ಲ. ಈಗ ಯಾರಾದ್ರೂ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರಾದ್ರೂ ನಿದ್ದೆ ಮಾಡಕ್ಕೆ ಬಿಡೋ ಬಾಬಾ ಸಾಹೇಬ್ ಜಯಂತಿ ಮೀಟಿಂಗ್ ಮಾಡಕ್ಕೆ ನಿದ್ದೆ ಮಾಡಕ್ಕೆ ಏನ್ ಮಾಡ್ಬೇಕು? ಎಲ್ಲಿ ಐತಿ ಶಕ್ತಿ? ಬಾಬಾ ಸಾಹೇಬ್ ಶಕ್ತಿ ಎಲ್ಲ ಯಾರಿಗೆ ಬೈಯಲ್ಲ ಬಾಬಾ ಸಾಹೇಬ್ ಅಂದ್ರೆ? ಎಲ್ಲಿ ಯಾವ ಮಾಡಕ್ಕೆ ನೀವು? ಅಲ್ಲ, ಬಾಬಾ ಸಾಹೇಬ್ ಅಂದ್ರೆ ಏನು ಅಂದ್ಕೊಂಡಿರಿ ನೀವು? ಅಷ್ಟು ನಿಶ್ಚಿಕ ಬಾಬಾ ಸಾಹೇಬ್ ಜಯಂತಿಗಳು ಯಾಕೆ ಮಾಡೋದು ರೆಡಿಲ್ಲ ನೀವು? ಯಾಕೆ ಅಷ್ಟು ನಿಷ್ಕಾಳಜಿ ನಿಮ್ಗೆ? ಯಾರು ಕಡೆಗೆಲ್ಲ ಊಟ ಮಾಡಕೈತೀರಿ? ಯಾರು ಕಡೆಗೆಲ್ಲ ನೌಕರಿ ಮಾಡಕೈತೀರಿ ನೀವು? ಅಲ್ಲಿ ಮಾತಾಡ್ತಾರೆ ಕೇಳ ಸರ್. ಸ್ವಲ್ಪ ನಮ್ಮ ನೋವುಗಳು ಅರ್ಥ ಮಾಡ್ಕೇರಿ. ನಮ್ಮ ನೋವುಗಳು ಅರ್ಥ ಮಾಡ್ಕೇರಿ ದಯವಿಟ್ಟು. ನೀವು ಬರೀ ಸಭೆ ಮಾಡಬೇಡ್ರಿ. ನೀವು ಸಭೆ ಮಾಡಕ್ ಬೇಡದಿಲ್ಲ. ನೀವು ಸಭೆ ಮಾಡಕ್ ಬೇಡದಿಲ್ಲ ಸರ್. ಸಭೆ ಮಾಡಿಲ್ಲ ಬೇಡದಿಲ್ಲ. ಸಪರೇಟ್ ಮೀಟಿಂಗ್ ಮಾಡಿ ಹೇಳಿ ವಾರ ಮಾಡಿ ಸರ್. ನನಗೊಂದು ಉತ್ತರ ಕೊಡಿ ದಯವಿಟ್ಟು ಸರ್. ನನಗೊಂದು ದಯವಿಟ್ಟು ಉತ್ತರ ಕೊಡಿ ಸರ್. ತಹಸೀಲ್ದಾರ್ ಸಾಹೇಬ್ ದಯವಿಟ್ಟು ಉತ್ತರ ಕೊಡಿ. ನೀವು ಒಂದು ಆದೇಶ ಮಾಡಿ. ಬಾಬಾ ಸಾಹೇಬ್ ಜಯಂತಿಗೆ ಜಗಜೀವನರಾಮ್ ಜಯಂತಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಹೊರತುಪಡಿಸಿ ಉಳಿದ ಮೇಲೆ ಅಧಿಕಾರಿಗಳು ಯಾರು ಬರಬಾರ್ದು ಅಂತ ಆದೇಶ ಮಾಡಿ. ನಿಮ್ಮಂತ ಸರ್ಕಾರದ ಆದೇಶ ಅದು. ನೀವೇ ಮಾಡಿ ಆದೇಶ. ಬಟ್ ಇಲ್ಲಿ ಯಾರು ಬಂದ್ರೆ ಸರ್? ಎಷ್ಟು ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಇದಾರೆ ಕೇಳಿ ಸರ್. ಹೇಳಿ, ನೀವೇ ಹೇಳಿ ಸರ್. ನೀವೇ ಆದೇಶ ಮಾಡ್ರಿ. ಈಗ ಇವ್ರು ಯಾರು ನೋಟಿಸ್ ಕಳಿಸ್ತೀರಿ? ಈಗ ನೀವು ಯಾರಿಗೆ ನೋಟಿಸ್ ಮಾಡ್ತೀರಿ? ನೋಟಿಸ್ ಇಶ್ಯೂ ಮಾಡಿ. ಯಾರಿಗೆ ಮಾಡ್ತಾರೆ ನೋಟಿಸ್ ಇಶ್ಯೂ? ಏನಾಗಿದೆ? ಕಳೆದ ವಾಲ್ಮೀಕಿ ಜಯಂತಿ ಸರ್, ಕಳೆದ ವಾಲ್ಮೀಕಿ ಜಯಂತಿಗೆ MLA ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ರೆ ನೀವು ಇವತ್ತು ಜಗನ್ಮೋಹನ್ ಜಯಂತಿ ಯಾಕೆ ಮಾಡ್ತಾ ಇಲ್ಲ? ಬಾಬಾ ಸಾಹೇಬ್ ಜಯಂತಿ ಯಾಕೆ ಮಾಡ್ತಾರೆ? MLA ಅವರ ಅಧ್ಯಕ್ಷತೆ ಆಗ್ತದಲ್ಲ? MLA ಅವ್ರು ಯಾಕೆ ಬರಂದ್ರೆ ವಾಲ್ಮೀಕಿ ಜಯಂತಿಗೆ MLA ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿಸಿ ಅಂಬೇಡ್ಕರ್ MLA ಅವ್ರು ಯಾಕೆ ಬರಲ್ಲ? ಶಾಸಕರಿಗೆ ಊಟ ಹಾಕಿಲ್ಲ ನಾವು. ನಮ್ಗೆ ನೋವಿಲ್ಲ. ಹೌದು ಸರ್.
ಸರ್ ನಿಮ್ದು ವರುಣ್ ಜಯಂತಿ ಯಾಕೆ ಕರೆದ್ರೆ ಮೀಟಿಂಗ್ ಮಾಲೂಜಿ ಸರ್ ವರುಣ್ ಜಯಂತಿ MLA ಅವರ ಶಾಸಕರ ಮೀಟಿಂಗ್ ನೋಡ್ರಿ ಪ್ರಶ್ನೆ ಕೇಳಬೇಕಾರೆ ಐತಿಲ್ರಿ ಪತ್ರಕರ್ತರ ಇದ್ದಾರೆ ಸರ್ ವಾಲ್ಮೀಕಿ ಜಯಂತಿದು MLA ಅವರ ಅಧ್ಯಕ್ಷತೆ ಮೀಟಿಂಗ್ ಮಾಡ್ರಿ ಸರ್ ಪೂರ್ವ ಸಭೆ ಅವರೇ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಜವಾಬ್ದಾರಿ ತಗೊಂಡು ಮೀಟಿಂಗ್ ಕರೆದಾರ ಸರ್ ಅದರದೇ ಮೀಟಿಂಗ್ ಸರ್ ಬೇರೆ ಯಾವುದಿಲ್ಲ ಜಯಂತಿದ ಮೀಟಿಂಗ್ ರೀ ನನಗೆ ಗಮನಕ್ಕಾದ ಅಲ್ಲಿ ಸರ್ ಅಲ್ಲಿ ಸರ್ ಹೇಳಿ ಸರ್ ಹೇಳೋರು ಯಾವ ಮೀಟಿಂಗ್ ಕರೆದ್ರು ಕೇಳೋರು ಎಷ್ಟು ಕೇಳ್ರಿ ಸರ್ ಯಾವ ಸಭೆ ಕರೆದ್ರು ಕೇಳ್ರಿ ವೇದಿಕೆ ಮ್ಯಾಗ ಹೇಳಲ್ಲ ಪೂರ್ವ ಸಭೆಗೆ ನಾನು ಕರಿಬೇಕಂತ ಮತ್ತೆ ಹೇಳರೇನ್ರಿ ನಿಮ್ಮ ಆದೇಶಕ್ಕೆ ಕಿಮ್ಮತ್ತಿಲ್ಲ ನಿಮ್ಮ ಆದೇಶ ಮಾತ್ರ ನಿಮಗೆ ಹೇಳಕೈತಿ ನಿಮ್ಮ ಲಕ್ಷ್ಯ ಮಾತಾಡೋದು ನಿಮ್ಮ ಆದೇಶಗಳು ಪಾಲನೆ ಮಾಡೋದು ಕೇಳಕೈತಿ ನಾವು ಏನು ಹೇಳಕೈತಿಲ್ಲ ನಿಮ್ಮ ಆದೇಶಗಳು ಪಾಲನೆ ಮಾಡೋದು ಕೇಳಕೈತಿ ನಿನ್ನ ಅಧಿಕಾರಿಗೆ ಪಾಲನೆ ಇಲ್ಲ ಅಂದ್ರೆ ನಾವೇನು ಹೇಳಬೇಕು ಈಗ ನೀವು ಹೇಳೋದು ಕರೆಕ್ಟ್ ಇಲ್ಲ ಆದ್ರೆ ಸ್ವಲ್ಪ ಇದು ಒಂದು ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು ಮಾಡೋದು ಹೇಳಿಲ್ಲ ಸಭೆಗಳು ಸಮಾರಂಭಗಳು ಹೇಳಿದವಲ್ಲ ಸನ್ಮಾನಗಳು ಇರ್ತಾವಲ್ಲ ಅವಮಾನದ ಸನ್ಮಾನ ಆಗಬಾರ್ದು ಸನ್ಮಾನದ ಅವಮಾನ ಪರವಾಗಿಲ್ಲ ಅದೇನಿಲ್ಲ ಅವಮಾನ ಸನ್ಮಾನ ಆಗಬಾರ್ದು ನೀವು ಹೇಳೋದು ನಿಜ ಅದೆಲ್ಲ ರೆಕಾರ್ಡ್ ಮಾಡಿದ್ದು ಅದನ್ನ ಹೇಳ್ಬೇಕ್ರಿ ಯಾವುದೋ ಒಂದು ಹೇಳಿ ನೀವು ಕೂಡಿ ಸರ್ ವಯಸ್ಸರೆ ಮುನ್ಸಿಪಾಲಿಟಿ ಸರ್ 10ನೇ ತಾರೀಕು ಅಂತದ ಎಲ್ಲ ಬರೀ ಒಣ ಮೀನುಗಳು ಅವೆಲ್ಲ ಗೋಬಿ ಇವೆಲ್ಲ ಒಂದು ಸಾಕಾಗಿ ಸರ್ಕಲ್ ಅದ ಸುಮಾರು ಸರ್ ಹೇಳ್ತೀನಿ ನಿಮ್ಗೆ ಅದು ಯಾರ MLA ಅವ್ರ ಮಕ್ಕಳು ಹೇಳಿದ್ರು FP ಮಕ್ಕಳು ಹೇಳಿದ್ರು ಅಂತೇಳಿ ಮತ್ತೆ ರೆಕಮೆಂಡ್ ತಂದು ಅಲ್ಲೆಲ್ಲ ಹಾಕಿದ್ದೀನಿ ಬಟ್ ಊರಲ್ಲೆಲ್ಲ ರಾತ್ರಿ ಪಾಕೆಟ್ ತಂದು ಹೋಗೈತಿ ಒಳಗೆ ಒಂದು ಸರ್ಕಲ್ ಗೌರವ ಇಲ್ಲ ಅದು ಹೇಳಿರಿ ನಿಮ್ಗೆ ಹೇಳಿದ್ರು ಕೂಡ ಸ್ಮಾರ್ಟ್ ಸರ್ ಹೇಳಿರಿ ಬರೀ ಅದು ಯಾರ MLA ಮಕ್ಕಳು ಹೇಳಿದ್ರು FP ಮಕ್ಕಳು ಹೇಳಿದ್ರು ಅಂತ ಅವ್ರು ಯಾಕೆ ಸರ್ ಅಂತ ಶಾಖ ಹಾಕಿರಿ ಅವ್ರು ಯಾರು ಏನು ಹೇಳಿದ್ರು ಹಾಕಿರಿ ಮತ್ತೆ ದಯವಿಟ್ಟು ಅಂಬೇಡ್ಕರ್ ಸರ್ಕಲ್ ಸ್ವಚ್ಛ ಇಡೋದು ಹೇಳಿರಿ ಫಸ್ಟ್ ಇಲ್ಲ ನೀವು ಅದು ಬರ್ಕೊಂಡು ಬಾಟಲ್ ತಗೊಂಡು ಹೋಗಿದ್ರೆ ರಾತ್ರಿ ಮುಚ್ಚಿದೆ ಸರ್ಕಲ್ಗೆ ನಮ್ಗೆ ನೋವಾಗ್ತದ ಆಕ್ಷನ್ ಇಲ್ಲ ಬರೀ ಹೇಳೋದೈತಿ ಉಳೋದೈತಿ ಇಲ್ಲ ಕಳೋದೈತಿ ಸಮಾಜಕ್ಕೆ ಒಂದು 8 ದಿನ ಅವಾಗ ಮಾಡಿದ್ರು ಹೇಳ್ಬೇಕ್ರಿ ನೋಟಿಸ್ ಕೊಡ್ಬೇಕು ಅವ್ರಿಗೆ ಅಲ್ಲಿ ಆಟ ಮಾಡೋದು ಹೇಳ್ರಲ್ಲ ನೋಟಿಸ್ ಮಾಡೋಕೆ ನಮ್ಮದು ಪರವಾನಿಗೆ ಇಲ್ಲ ಯಾವ ಬ್ಯಾಂಕ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.